ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ ಪ್ರವಚನಮಾಲಾದ ವಿಭೂತಿ ಸಂಧಿ 5ನೇ ಸಂಧಿ. ಅದರಲ್ಲಿ ನಿನ್ನೆ 15ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. 16ನೇ ಪದ್ಯದ ಶ್ರವಣ ಇವತ್ತು ಮಾಡಬೇಕು. ಹರಿಕಥಾಮೃತ ಸಾರದ ಒಟ್ಟಾರೆ ಪದ್ಯಗಳಲ್ಲಿ ಇದು 122ನೇ ಪದ್ಯ. ಈ ಸಂಧಿಯ 16ನೇ ಪದ್ಯ. ಮನ ವಚನ ಕಾಯಿಕ ಪ್ರದಕ್ಷಿಣ ಅನುದಿನ ಸರ್ವತ್ರ ವ್ಯಾಪಕ ವನರ್ಭಕ್ಷಣ ಗರ್ಪಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೋ ಸಕಲ ಸಾಧನದೊಳಗಿದು ಮುಖ್ಯ ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದೆ. ಪ್ರತಿನಿತ್ಯ ಮನುಷ್ಯ ಮಾಡಬೇಕಾದಂಥ ಕರ್ತವ್ಯಗಳನ್ನು ದಾಸರಲ್ಲಿ ನಿರೂಪಣೆ ಮಾಡ್ತಾರೆ. ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಏನೇನು ಕ್ರಿಯೆಗಳನ್ನು ಮಾಡ್ತೇವೆ ಅದನ್ನೆಲ್ಲ ಪ್ರದಕ್ಷಿಣ ಅಂತ ತಿಳ್ಕೊ. ಭಗವಂತನಿಗೆ ಮಾಡುವಂಥ ಪ್ರದಕ್ಷಿಣೆಗಳು ಅಂತ ತಿಳ್ಕೊ. ಎಲ್ಲ ಕಡೆ ವ್ಯಾಪ್ತನಾಗಿರುವಂಥ ಆ ಪುಂಡರೀಕಾಕ್ಷ ಏನಿದ್ದಾನೆ ಅವನಿಗೆ ಅದನ್ನು ಅರ್ಪಣೆ ಮಾಡು. ಅರ್ಪಣೆ ಮಾಡಿ ಸಂತೋಷ ಪಡು. ಇದನ್ನು ಅನುಭವಕ್ಕೆ ತಂದುಕೋ. ದೈಹಿಕವಾದಂಥ, ಮಾನಸಿಕವಾದಂಥ ಮತ್ತು ವಾಚಿಕವಾದಂಥ ಎಲ್ಲ ಕ್ರಿಯೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಹೇಗೆ, ಆತನಿಗೆ ಪ್ರಿಯ ಆಗಲಿ ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ಅನುಭವಾರೂಢ ಮಾಡಿಕೋ. ಸಕಲ ಸಾಧನಗಳಲ್ಲಿ ಇದು ಮುಖ್ಯ. ಸಕಲ ಸಾಧನದೊಳಗಿದು ಮುಖ್ಯ. ಮನುಷ್ಯ ಮಾಡಬಹುದಾದಂಥ ಎಲ್ಲ ಧರ್ಮಾಚರಣೆಗಳಲ್ಲೂ ಇದು ಅತ್ಯಂತ ಪ್ರಧಾನ. ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದೆ. ಜ್ಞಾನಿಗಳಾದವರು ಇದನ್ನು ತಿಳ್ಕೋತಾರೆ ಹೊರತು ಪಾಮರ ಮನುಷ್ಯರಿಗೆ ಇದನ್ನು ಹೇಳಿದರೆ ಅವ್ರಿಗೆ ಅದು ಅರ್ಥವೇ ಆಗಲಾರದು. ಅವರಿಗೆ ಹೇಳಿದರೆ ಅರ್ಥವೂ ಆಗಲಾರದು ಮತ್ತು ಅವರದನ್ನು ಕೇಳಿಕೊಂಡು ಅದರಂತೆ ಕಾರ್ಯರೂಪಕ್ಕೆ ಕೂಡ ತರಲಾರರು. ಅದಕ್ಕಾಗಿ ಯಾರು ಇದನ್ನು ಕಾರ್ಯರೂಪಕ್ಕೆ ತಂದಿರ್ತಾರೆ ಅವರು ಹೆಚ್ಚು ಜ್ಞಾನಿಗಳಾದವರು, ಅವರೇ ಭಗವಂತನ ನಿಜವಾದ ಭಕ್ತರು ಅಂತ ತಿಳಿದುಕೊಳ್ಬೇಕು. ದಾಸರ ಕೆಲವು ಪದ್ಯಗಳನ್ನು, ಪುರಂದರ ದಾಸರದು ಮತ್ತು ವಿಜಯದಾಸರದು ಕೆಲವು ಪದ್ಯಗಳನ್ನು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನೆನಪು ಮಾಡ್ಕೊಳ್ಬೋದು. ಆ ಹಾಡು ಹೀಗಿದೆ: ಸುಲಭ ಪೂಜೆ ಮಾಡಿ ಬಲವಿಲ್ಲದವರು, ನಳಿನ ನಾಭನ ಪಾದ ನಳಿನ ಸೇವಕರು. ಸುಲಭ ಪೂಜೆ ಮಾಡಿ ಬಲವಿಲ್ಲದವರು, ದೊಡ್ಡ ದೇವಾಲಯ ಕಟ್ಟಿ ಅದಕ್ಕೆ ಬೇಕಾದಂಥ ಸಾಧನ ಸಾಮಗ್ರಿಗಳನ್ನೆಲ್ಲ ಸಜ್ಜು ಮಾಡಿಕೊಂಡು ಪೂಜಾ ಮಾಡಲಿಕ್ಕೆ ಯಾರಿಗೆ ಅನುಕೂಲ ಇರೋದಿಲ್ವೋ ಅವರು ಸುಲಭ ಪೂಜಾ ಮಾಡಿ. ಅದೇನು ಸುಲಭ ಪೂಜಾ ಮಾಡಬೇಕು ಅಂದರೆ, ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು. ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚುತ್ತೇವೆ, ಅದೆಲ್ಲ ಹರಿಗೆ ನೀರಾಜನ ಅಂತ ತಿಳ್ಕೊಳ್ಳಿ. ಮರೆ ಮಾಡುವ ವಸ್ತ್ರ ಪರಮ ಮಡಿಯು. ನಾವು ನಮ್ಮ ಸ್ವಂತಕ್ಕಾಗಿ ಉಟ್ಕೊಳ್ಳುವಂಥ ವಸ್ತ್ರಧಾರಣೆ ಏನಿದೆ ಅದೆಲ್ಲ ಭಗವಂತನಿಗೆ ಮಾಡಿದಂಥ ಪರಮ ಮಡಿ ಅಂತ ತಿಳ್ಕೊಳ್ಳಿ. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು. ವ್ಯಾಪಾರಕ್ಕಾಗಿ, ಉದ್ಯೋಗಕ್ಕಾಗಿ, ಸ್ವಂತದ ಕಾರ್ಯಕ್ಕಾಗಿ ಅಲ್ಲಲ್ಲಿ ತಿರುಗಾಡ್ತಾ ಇರ್ತೀವಿ, ಅದನ್ನೆಲ್ಲ ಪ್ರದಕ್ಷಿಣೆ ಅಂತ ತಿಳ್ಕೊ. ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು. ನಿದ್ದೆ ಬಂತು, ಆಯಾಸ ಆಗಿ ಮಲಗ್ತೀವಿ, ಅದು ಕೂಡ ಆ ಭಗವಂತನಿಗೆ ವಂದನೆ ಅಂತ ತಿಳಿದುಕೋ. ನುಡಿಯುವ ಮಾತುಗಳೆಲ್ಲ ಕಡಲ ಶಯನ ಜಪವು. ವ್ಯಾವಹಾರಿಕವಾದ ಮಾತೇ ಆಗಿರಲಿ, ಲೌಕಿಕವಾದ ಮಾತೇ ಆಗಿರಲಿ, ಅದೆಲ್ಲ ಕಡಲ ಶಯನನಾದಂಥ ಭಗವಂತನ ಜಪ ಅಂತ ತಿಳಿದುಕೋ. ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ. ನಮ್ಮ ಮಡದಿ, ನಮ್ಮ ಗಂಡ, ನಮ್ಮ ಮಕ್ಕಳು ಅಂತ ಏನಿರ್ತಾರೆ ಅವರೆಲ್ಲ ಈ ಭಗವಂತನ ಪರಿವಾರ ಅಂತ ತಿಳಿದುಕೋ. ನಡುಮನೆಯ ಅಂಗಳವು ಉಡುಪಿ ವೈಕುಂಠಗಳು. ನಮ್ಮ ಮನೆಯ ಅಂಗಳ ಏನಿದೆ ಅದೇ ಉಡುಪಿ, ಅದೇ ವೈಕುಂಠ, ಅದೇ ಕಾಶಿ ಅಂತ ತಿಳಿದುಕೋ. ಅದೇ ಭಗವಂತನ ಆಲಯ ಅಂತ ತಿಳಿದುಕೋ. ಎಡಬಲದ ಮನೆಯವರು ಕಡು ಭಾಗವತರು. ನಮಗೆ ಭಗವದ್ಭಕ್ತರು ಎಲ್ಲೋ ಕ್ಷೇತ್ರದಲ್ಲಿ ಹೋದ್ರೆ ಮಾತ್ರ ಸಿಗ್ತಾರೆ, ಅಲ್ಲಿ ಮಾತ್ರ ಅವರು ಭೇಟಿ ಆಗ್ತದೆ ಅಂತಲ್ಲ. ಎಡಬಲಕ್ಕಿರುವವರು, ಹಿಂದೆ ಇರುವಂಥವರೆಲ್ಲ ಕಡು ಭಾಗವತರೇ, ಮಹಾಜ್ಞಾನಿಗಳೇ ಅವರು. ಹೀಗೆ ಅನುದಿನ ತಿಳಿದು ಹಿಗ್ಗುವ ಜನರ ಭವರೋಗ ಪರಿಹಾರವು ಮೂಜಗದಿ ಸುಖವು. ಹೀಗೆ ತಿಳಿದುಕೊಂಡು ಯಾರು ಸಂತೋಷದಿಂದ ಜೀವನ ನಡೆಸ್ತಾರೆ ಅವರಿಗೆ ಸಂಸಾರ ರೋಗ ಪರಿಹಾರ ಆಗ್ತದೆ. ಹೋಗುತ್ತಿದೆ ಈ ಆಯು ಬೇಗದಲ್ಲಿ ನಮ್ಮ ಯೋಗೇಶ ಪುರಂದರ ವಿಠಲನ ನೆನೆದು. ಆಯುಷ್ಯವನ್ನು ಬೇಗ ಬೇಗ ಕಳೆಯಿರಿ. ಹೇಗೆ ಕಳೆಯಿರಿ ಅಂತಂದ್ರೆ, ಯೋಗೇಶನಾದಂಥ ಪುರಂದರ ವಿಠಲನನ್ನ ನೆನೆಸ್ಕೊಳ್ಳಿ. ಚತುರ್ವಿಧ ಪುರುಷಾರ್ಥ ಪಡೆವರೇ
ಚತುರ್ದಶ ಲೋಕಗಳ ಮಧ್ಯದೊಳು ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ಸರ್ವ ಪುರುಷಾರ್ಥ ಪ್ರಾಪ್ತಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇಂಥ ಎಲ್ಲಾ ಪುರುಷಾರ್ಥಗಳನ್ನು ಮನುಷ್ಯ ಪಡ್ಕೊಳ್ಳಿಕ್ಕೆ ವಾಸ್ತವಿಕವಾದದ್ದು ಅತ್ಯಂತ ಶ್ರೇಷ್ಠವಾದಂತಹ ಉಪಾಯ ಯಾವುದಾದ್ರೂ ಇದ್ರೆ ಅದು ಸರ್ವ ಸಮರ್ಪಣೆ. ನಮ್ಮದಾದಂತಹ ಎಲ್ಲವೂ ಕೂಡ ಭಗವಂತನಿಂದಲೇ ಬಂದದ್ದು, ಅವನಿಗೆ ಅದನ್ನು ಅರ್ಪಣೆ ಮಾಡಬೇಕು ಅನ್ನುವಂಥ ಎಚ್ಚರ ಮನುಷ್ಯನಿಗೆ ಬೇಕು. 14 ಲೋಕಗಳಲ್ಲಿಯೂ ಕೂಡ ಸಕಲ ಶಾಸ್ತ್ರಗಳಲ್ಲಿ ವಿಚಾರ ಮಾಡಿದರೂ ಬೇರೆ ಉಪಾಯ ಇದಕ್ಕಿಲ್ಲ. ಎಲ್ಲಾ ಕಡೆ ಇದ್ದಾನೆ ಭಗವಂತ, ಎಲ್ಲಾ ಕಡೆ ಇಂದ್ರಿಯಗಳಲ್ಲಿದ್ದಾನೆ. ಅಂತಹ ಲಕ್ಷ್ಮೀಪತಿಯಾದಂಥ ಭಗವಂತನಿಗೆ ಸರ್ವವನ್ನು ಸಮರ್ಪಣೆ ಮಾಡುವುದೇ ಮಹಾಪೂಜೆ. ನಮ್ಮ ಉದ್ಧಾರಕ್ಕೆ ಅದೇ ಶ್ರೇಷ್ಠವಾದಂತಹ ಉಪಾಯ. ಕೃಷ್ಣಾಮೃತ ಮಹಾರ್ಣವ ಅದರದೊಂದು ಶ್ಲೋಕ ಇದೆ. ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾದೃತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಪಡ್ಕೊಳ್ಳಿಕ್ಕೆ ಭಗವಂತನನ್ನು ಅರ್ಚನೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ. ಗೋಲಕವೇ ಕುಂಡಾಗ್ನಿ, ಕರಣವು ಮೇಲೊದಗಿ ಬಹ ವಿಷಯ ಸಮಿಧಿಯು, ಗಾಳಿ ಯತ್ನವು, ಕಾಮಧೂಮವು ಸನ್ನಿಧಾನಾರ್ಚಿ. ಮೇಳನವೇ ಪ್ರಜ್ವಾಲೆ, ಕಿಡಿಗಳು, ತೂಳಿದ ಆನಂದಗಳು, ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರಾಧ್ಯಾತ್ಮ ಯಜ್ಞವಿದು. ನಿತ್ಯ ಏನು ಕಾರ್ಯಗಳನ್ನು ಮಾಡ್ತೀವಲ್ಲ, 5 ಕರ್ಮೇಂದ್ರಿಯಗಳ ಮೂಲಕ 5 ಜ್ಞಾನೇಂದ್ರಿಯಗಳ ಮೂಲಕ ಯಾವ್ಯಾವ ನಾವು ಕಾರ್ಯಗಳನ್ನು ಮಾಡ್ತೀವಿ, ಇದೆಲ್ಲ ಯಜ್ಞ ಅಂತ ತಿಳ್ಕೊ. ಅದು ಹೇಗೆ ಯಜ್ಞ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ, ಇಂದ್ರಿಯದ ಸ್ಥಾನಗಳ ಆದಂತಹ ಗೋಲಕಗಳೇನಿವೆ ಅವನ್ನೇ ಯಜ್ಞ ಕುಂಡ ಅಂತ ತಿಳ್ಕೊಳ್ಬೇಕು. ಈ ಹೊರಗಿನ ಕಣ್ಣಿನ ಭಾಗ ಏನಿರ್ತದೆ, ಕಣ್ಣು, ಮೂಗು ಇತ್ಯಾದಿಗಳು, ಅವುಗಳೇ ಯಜ್ಞದ ಕುಂಡ. ಅದರೊಳಗೆ ಇಂದ್ರಿಯಗಳು, ಸೂಕ್ಷ್ಮಗಳಾದಂತಹ ಇಂದ್ರಿಯಗಳು ಒಳಗೆ ಹುದುಗಿಕೊಂಡಿವೆ. ಆ ಇಂದ್ರಿಯಗಳನ್ನೇ ಆ ಕುಂಡದಲ್ಲಿರುವಂತಹ ಅಗ್ನಿ ಅಂತ ತಿಳ್ಕೊಳ್ಬೇಕು. ಅವಕ್ಕೆ ಒದಗಿ ಬರುವಂತಹ ವಿಷಯಗಳೇನಿವೆ ಸಮಿತ್ತುಗಳು. ಕಣ್ಣಿನಿಂದ ರೂಪವನ್ನು ನೋಡ್ತೀವಿ, ನಾಲಿಗೆಯಿಂದ ರಸವನ್ನ, ಕಿವಿಯಿಂದ ಶಬ್ದವನ್ನು ಕೇಳ್ತೀವಿ. ಹೀಗೆ ಶಬ್ದ, ರೂಪ, ರಸ, ಗಂಧ ಇತ್ಯಾದಿಗಳೇನಿವೆ ಇವುಗಳನ್ನೇ ಸಮಿತ್ತು ಅಂತ ತಿಳ್ಕೊಳ್ಬೇಕು. ತುಪ್ಪ, ಹಾಲು, ಅಶ್ವತ್ಥದ ಸಮಿತ್ತುಗಳನ್ನ ಇತ್ಯಾದಿಗಳನ್ನು ಯಜ್ಞಕುಂಡದಲ್ಲಿ ಹಾಕ್ತೇವಲ್ಲ, ಅದರಂತೆ ಈ ಇಂದ್ರಿಯಗಳು ಅನ್ನುವಂತಹ ಯಜ್ಞಕುಂಡದಲ್ಲಿ ನಾವು ಹಾಕೋದೇನನ್ನ, ರೂಪ, ರಸ, ಗಂಧ ಮೊದಲಾದವುಗಳನ್ನ. ಪ್ರಯತ್ನ ಮಾಡುವುದೇ ಗಾಳಿ. ಬೆಂಕಿ ಉರಿಯಲಿಕ್ಕೆ ಉತ್ತಮವಾದಂತಹ ಗಾಳಿಯ ಸಂಪರ್ಕ ಬೇಕು. ನಾವು ವಿಷಯವನ್ನು ಅನುಭವಿಸಲಿಕ್ಕೆ, ಸಂತೋಷ ಪಡ್ಲಿಕ್ಕಾಗಿ, ಸುಖ ಪಡ್ಲಿಕ್ಕಾಗಿ ಏನು ಪ್ರಯತ್ನ ಪಡ್ತೇವೆ ಅದನ್ನೇ ಗಾಳಿ ಅಂತ ತಿಳ್ಕೊಳ್ಬೇಕು. ವಿಷಯಾಪೇಕ್ಷೆಯೇ ಧೂಮ. ಮನಸ್ಸಿನಲ್ಲಿ ರಾಗ, ಕಾಮವನ್ನು ನಾವು ಇಟ್ಕೊಂಡಿರ್ತೇವೆ, ಇಂಥದನ್ನು ಅನುಭವಿಸಬೇಕು, ಇಂಥದ್ದು ನಮಗೆ ಬೇಕು ಅಂತೇಳಿ. ಅದನ್ನೇ ನಾವು ಧೂಮ, ಹೊಗೆ ಅಂತ ಅನ್ಬಹುದು. ಸನ್ನಿಕರ್ಷವೇ ಜ್ವಾಲೆ. ವಿಷಯಕ್ಕೂ ಮತ್ತು ಆ ವಸ್ತುವಿಗೂ ಇಂದ್ರಿಯಗಳಿಗೂ ಏನು ಸನ್ನಿಕರ್ಷ ಆಗ್ತದಲ್ಲ, ಅದನ್ನೇ ಬೆಂಕಿಯ ಜ್ವಾಲೆಗಳು ಅಂತ ತಿಳ್ಕೊಳ್ಬೇಕು. ಇಂದ್ರಿಯಗಳ ಸಂಬಂಧವೇ ವಿಶೇಷ ಜ್ವಾಲ. ಉಕ್ಕುವ ಆನಂದ. ಇಂದ್ರಿಯಗಳನ್ನ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳನ್ನು ಉಪಯೋಗ ಮಾಡಿಕೊಂಡು ಮನುಷ್ಯ ಏನು ಸುಖ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಆವಾಗ ಆನಂದ ಉಕ್ತದಲ್ಲ, ಅದನ್ನೇ ಕಿಡಿಗಳು ಅಂತ ತಿಳ್ಕೊಳ್ಬೇಕು. ಮತ್ತು ಮಂತ್ರಗಳು ಯಾವುದು? ನಿತ್ಯ ಅನೇಕ ಮಾತುಗಳನ್ನು ಆಡ್ತೇವೆ ನಾವು. ಬಂಧು ಬಾಂಧವರ ಜೊತೆ, ಮಡದಿ, ಗಂಡ, ಮಕ್ಕಳು ಇತ್ಯಾದಿಗಳ ಜೊತೆ ಮಾತನ್ನಾಡ್ತೇವೆ. ಆ ಮಾತೇ ಯಜ್ಞ ಅಂತ ತಿಳ್ಕೊಳ್ಬೇಕು. ಮಂತ್ರಾಧ್ಯಾತ್ಮ ಯಜ್ಞವಿದು. ಮಾತುಗಳೆಲ್ಲ ಮಂತ್ರ, ಅಧ್ಯಾತ್ಮ ಯಜ್ಞವಿದು. ಇದನ್ನು ಅಧ್ಯಾತ್ಮ ಯಜ್ಞ ಅಂತ ಕರೀಬೇಕು. ಮಧುವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳಕ್ಷಿ ನಾಸಿಕ, ವದನ ಶ್ರೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ, ಬುಧ ಉಪಸ್ಥಗಳೆರಡು ಪಶ್ಚಿಮ ಕದಗಳೆನಿಪವು, ಷಟ್ ಸರೋಜವೇ ಸದನ, ಹೃದಯವೇ ಮಂಟಪ, ತ್ರಿಗುಣಗಳೇ ಕಲಶ. ಈ ಶರೀರ ಏನಿದೆ ಇದು ಭಗವಂತನ ಪಟ್ಟಣ ಅಂತ ತಿಳ್ಕೊಳ್ಬೇಕು. ನಮ್ಮ ಶರೀರ ಇದು ಅಂತ ನಾವು ಇದನ್ನ ಬೀಗಬಾರದು, ಇದರ ಬಗ್ಗೆ ವ್ಯರ್ಥವಾದಂತಹ ಅಭಿಮಾನ ತೋರಿಸಬಾರದು. ಭಗವಂತನ ಪಟ್ಟಣ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ದ್ವಾರಗಳು ಯಾವ್ದ್ಯಾವುದು? ಒಂದು ಪಟ್ಟಣ ಅಂದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರಗಳಲ್ಲಿ ಅದಕ್ಕೆ ದ್ವಾರಗಳು ಬೇಕು. ಭಗವಂತನ ಪಟ್ಟಣವಾದಂತಹ ಈ ಶರೀರಕ್ಕೆ ದ್ವಾರಗಳು ಯಾವುದು ಅಂದ್ರೆ, ಪೂರ್ವದ ದ್ವಾರಗಳನ್ನು ಮೊದಲು ಹೇಳ್ತಾರೆ. 2 ಕಣ್ಗಳು, 2 ಮೂಗುಗಳು ಏನಿವೆ ಇದನ್ನು ಪೂರ್ವದ ದ್ವಾರ ಅಂತ ತಿಳ್ಕೊಳ್ಬೇಕು. ಉತ್ತರದ ದ್ವಾರ ಅಂದ್ರೆ
ನಮ್ಮ ಬಾಯಿ. ದಕ್ಷಿಣದ ದ್ವಾರ ಅಂತಂದ್ರೆ 2 ಕಿವಿಗಳು. ಗುದ ಮತ್ತು ಉಪಸ್ಥಗಳು ಪಶ್ಚಿಮದ ದ್ವಾರಗಳು. ಹೀಗೆ 4 ದ್ವಾರಗಳಾದವು. ಈ ಪಟ್ಟಣದಲ್ಲಿ ನಮ್ಮ ಶರೀರ ಅಂತ ಅನ್ನೋದು ಭಗವಂತನ ಪಟ್ಟಣ. ಅದರಲ್ಲಿ ಒಂದು ಮನೆ ಇರಬೇಕಲ್ಲ. ಪಟ್ಟಣ ಅಂದಮೇಲೆ ಆ ಪಟ್ಟಣದ ಮುಖ್ಯಸ್ಥನ ಮನೆ ಅಲ್ಲಿರಬೇಕು. ಭಗವಂತನಿಗೆ ಮನೆ ಯಾವುದು ಅಂದ್ರೆ 6 ಕಮಲಗಳೇ ಭಗವಂತನ ಮನೆ. ಹೃದಯವೇ ಮಂಟಪ. ಸತ್ವ ರಜಸ್ ತಮಸ್ ಅನ್ನುವಂತಹ 3 ಗುಣಗಳೇನಿವೆ ಅವುಗಳನ್ನೇ ಕಲಶ ಅಂತ ತಿಳ್ಕೊಳ್ಬೇಕು. 6 ಕಮಲಗಳು ಅಂತ ಹೇಳಿದ್ವಿ. 6 ಕಮಲಗಳು ಯಾವುದು ಅಂದ್ರೆ ಮೂಲಾಧಾರ ಅಂತ ಒಂದಿದೆ. ಅಲ್ಲಿ 4 ದಳದ ಕಮಲ ಇದೆ. ಮೂಲಾಧಾರದ ಬಳಿಕ ನಾಭಿಯಲ್ಲಿ 6 ದಳದ ಕಮಲ ಮತ್ತೊಂದಿದೆ. ಹೃದಯದಲ್ಲಿ 8 ದಳದ ಕಮಲ ಮತ್ತೊಂದಿದೆ. ಉದರದಲ್ಲಿ 12 ದಳದ ಕಮಲ ಮತ್ತೊಂದಿದೆ. ಕಂಠದ ಬಳಿ 2 ದಳದ ಕಮಲ ಇದೆ. ಶಿರಸ್ಸಿನಲ್ಲಿ 1000 ದಳದ ಕಮಲ ಹೊಂದಿದೆ. ಇದ್ರ ಬಗ್ಗೆ ಎಲ್ಲ ಮುಂದೆ ವಿಸ್ತಾರವಾಗಿ 8ನೇ ಸಂಧಿ ಇಲ್ಲಿ ಶ್ರವಣ ಮಾಡ್ತೀವಿ. ಮೂಲೇ ಜನಾಭೌ ಹೃದಯೇಂದ್ರ ಯೋನಿ ಭ್ರೂಮಧ್ಯಯೋರ್ಮೂರ್ಧ್ನಿ ದ್ವಿಷಡಂತಕೇಶು ಚತುರ್ಷಡಷ್ಟದ್ವಿಚತುರ್ದ್ವಿಷಟ್ಕ ದಲೇಶು ಪದ್ಮೇಶು ಸಿತಾರುಣೇಶು ಪಂಚಾತ್ಮಕೋಸೌ ಭಗವಾನ್ ಸದೈವ ಜ್ಞೇಯೋ ಹೃದಂತಾನ್ಯನು ಅರುಣಾನಿ ತಾನಿ ಅಂತ ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯದಲ್ಲಿ ವರ್ಣನೆಗೆ ಬಂದಿರುವಂಥ ವಿಷಯ. ಹೀಗೆ 6 ಕಮಲಗಳಿವೆ. ಆ 6 ಕಮಲಗಳನ್ನೇ ಭಗವಂತನ ಮನೆಗಳು ಅಂತ ತಿಳ್ಕೊಳ್ಬೇಕು. ಭಗವಂತ ಅಲ್ಲಿ ನಾನಾ ರೂಪಗಳಿಂದ ಇದ್ದಾನೆ. ಧಾತುಗಳೇ ಸಪ್ತಾವರಣ, ಉಪವೀತಿಗಳು ನಾಡಿಗಳು, ಮದಗಳು ಯೂತಪಗಳು, ಸುಷುಮ್ನಾ ನಾಡಿಯೇ ರಾಜಪಂಥಾನ, ಈ ತನೂರುಹಗಳೇ ವನಂಗಳು, ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬ ಅರಿಗಳನ್ನು ಸಂಹರಿಪ ತಳವಾರ. ಈ ಪಟ್ಟಣದಲ್ಲಿ 7 ಆವರಣಗಳು ಬೇಕು. ಹಿಂದಿನ ಕಾಲದಲ್ಲಿ ಒಂದೊಂದು ನಗರಗಳಿಗೆ 7 ಗೋಡೆಗಳನ್ನು ಕಟ್ಟಿರ್ತಿದ್ರು. ಇದಕ್ಕೆ 7 ಆವರಣಗಳು ಯಾವುದು ಅಂದ್ರೆ ಸಪ್ತಧಾತುಗಳು. ರಕ್ತ, ಮಾಂಸ, ಮಜ್ಜ ಮೊದಲಾದ ಧಾತುಗಳೇನಿವೆ ಇವುಗಳನ್ನು 7 ಆವರಣಗಳು ಅಂತ ತಿಳ್ಕೊಳ್ಬೇಕು. ಸುಷುಮ್ನಾ ನಾಡಿ ಅಂತ ಒಂದು ನಾಡಿ ಇದೆ, ಶರೀರದ ಮಧ್ಯದಲ್ಲಿ ಹಾದು ಹೋಗ್ತದೆ. ಅದನ್ನೇ ರಾಜಮಾರ್ಗ ಅಂತ ತಿಳ್ಕೊಳ್ಬೇಕು. ಆ ಸುಷುಮ್ನಾ ನಾಡಿಗೆ ಹೊಂದಿಕೊಂಡು ಇಡ, ಪಿಂಗಲ ಮೊದಲಾದಂಥ ನಾಡಿಗಳಿವೆ. ಇಡ, ಪಿಂಗಲ, ವಜ್ರಿಕ, ಆರ್ಯ ಮೊದಲಾದದ್ದು. ಅದನ್ನೆಲ್ಲ ಮುಂದೆ ವಿಸ್ತಾರವಾಗಿ ಶ್ರವಣ ಮಾಡ್ತೀವಿ. ಅದರಿಂದ ಇಲ್ಲೇನು ಹೇಳೋದಿಲ್ಲ. ನಾಡಿ ಸಂಧಿ ಅಂತ ಒಂದು ಪ್ರತ್ಯೇಕವಾದ ಸಂಧಿನೇ ಇದೆ. ಹಾಗಾಗಿ ಸುಷುಮ್ನಾ ನಾಡಿಯೇ ರಾಜಮಾರ್ಗ, ಇಡ, ಪಿಂಗಳ ಮೊದಲಾದವುಗಳು ಉಪಮಾರ್ಗಗಳು. ರಾಜಮಾರ್ಗಕ್ಕೆ ಹೊಂದಿಕೊಂಡಿರುವಂಥ ಉಪಮಾರ್ಗಗಳು. ಪಟ್ಟಣ ಅಂತಂದ್ಮೇಲೆ ಅಲ್ಲಿ ಆನೆಗಳಿರಬೇಕು. ಆ ರಾಜನ ಸ್ವತ್ತಾಗಿ ಆನೆಗಳಿರಬೇಕು. ಆನೆಗಳು ಯಾವುದು ಈ ಶರೀರದಲ್ಲಿ ಅಂದ್ರೆ ಮದಗಳು, ಯೂಥಪಗಳು. ನಮಗೆ ಮನಸ್ಸಿನಲ್ಲಿ ಮದ ಇರ್ತದೆ. ಆ ಮದವನ್ನೇ ಆನೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಆನೆ ಅಹಂಕಾರ, ದರ್ಪಕ್ಕೆ ಸಂಕೇತ. ಅಷ್ಟದಿಗ್ಗಜಗಳು ಅಂತ ಹೇಳ್ತಿರ್ತಾರೆ ಸಾಮಾನ್ಯವಾಗಿ. 8 ಆನೆಗಳು ಇರ್ತವೆ ಅಂತ ಹೇಳಿ. ಇದು 8 ಮದಗಳು ಯಾವುದು ಅಂದ್ರೆ ಅನ್ನಮದ, ಅರ್ಥಮದ, ಪ್ರಾಯಮದ, ವಿದ್ಯಾಮದ, ಕುಲಮದ, ಅಧಿಕಾರಮದ, ಕರ್ಮಮದ ಮತ್ತು ಶೀಲಮದ. ಅನ್ನಮದ, ಮನುಷ್ಯ ಬೇಕಾದಷ್ಟು ತಿನ್ಲಿಕ್ಕೆ ಉಣ್ಲಿಕ್ಕೆ ಕೊರತೆ ಇಲ್ಲದೆ ಇದ್ದಂಥ ಸಂಪತ್ತನ್ನು ಹೊಂದಿದ್ದಾಗ ಉಳಿದವರನ್ನು ತಿರಸ್ಕಾರ ಮಾಡ್ತಾನೆ, ಅವರಿಗೆ ದಾನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನು ಅನ್ನಮದ ಅಂತ ಕರೀತಾರೆ. ಅರ್ಥಮದ, ಅರ್ಥ ಅಂದ್ರೆ ದುಡ್ಡು, ದುಡ್ಡಿನ ಕಾರಣದಿಂದಾಗಿ ಹುಟ್ಟುವಂಥ ಮದ. ಪ್ರಾಯಮದ, ಯೌವನ, ಆ ಕಾರಣದಿಂದಾಗಿ ಆ ಯೌವನದಲ್ಲಿದ್ದಾಗ ಉಳಿದವರನ್ನು ಕಡೆಗಣಿಸುವಂಥ ಮದ ಅದು. ವಿದ್ಯಾಮದ, ದೊಡ್ಡ ವಿದ್ವಾಂಸ ಅನ್ನುವಂಥ ಮದ. ಕುಲಮದ, ದೊಡ್ಡ ವಂಶದಲ್ಲಿ ಹುಟ್ಟು ಬಿಟ್ಟಿದ್ದೇನೆ, ನನ್ನ ಮುಂದೆ ಯಾರು ಅನ್ನುವಂಥ ಮದ. ಅಧಿಕಾರ ಮದ, ಸ್ಥಾನಮಾನ ಸಿಕ್ಕಿರುವಾಗ ಅದನ್ನು ಲೋಕಕ್ಕೆ ಉಪಕಾರ ಮಾಡಿಕೊಳ್ಳಿಕ್ಕೆ ಬಳಕೆ ಮಾಡೋದನ್ನು ಬಿಟ್ಟು ತೊಂದರೆ ಕೊಡಲಿಕ್ಕೆ ಬಳಕೆ ಮಾಡ್ಕೋತೀವಲ್ಲ, ಅದನ್ನ ಅಧಿಕಾರ ಮದ ಅಂತ ಕರೀತಾರೆ. ಕರ್ಮ ಮದ, ಇಂತಿಂಥ ಕರ್ಮಗಳನ್ನು ಮಾಡಿದೆ, ಇಷ್ಟು ಜಪ ಮಾಡಿದೆ, ಎಷ್ಟು ಯಜ್ಞ ಮಾಡಿದೆ, ಇಷ್ಟು ಹೋಮ ಮಾಡಿದೆ ಅಂತೇನು ಅಹಂಕಾರ ಪಡ್ತೀವಲ್ಲ, ಅದನ್ನ ಕರ್ಮ ಮದ ಅಂತ ಕರೀತಾರೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾದಂಥ ಕೊನೆಯ ಮದ ಅಂದ್ರೆ ಶೀಲ ಮದ. ನಾನು ನಡವಳಿಕೆಯಿಂದ, ಗುಣದಿಂದ ಉಳಿದವ್ರಿಗಿಂತ ಶ್ರೇಷ್ಠ, ನನ್ನನ್ನು ಮೀರಿಸಿದವರಿಲ್ಲ, ನಾನೇ ದೊಡ್ಡ ಸಜ್ಜನ ಅನ್ನುವಂಥ ಮದ. ಹೀಗೆ
8 ಮದಗಳು ಶರೀರದಲ್ಲಿ ನಮ್ಗೆ ಗೊತ್ತಾಗದೇ ಇರುವಂತ ಸಂಚಾರ ಮಾಡ್ತಿರ್ತವೆ. ಎಲ್ಲಾ ರೀತಿಯಾಗಿ ಪೂರ್ಣವಾಗಿ ಸಜ್ಜನ ಅಂತ ಅನ್ಸ್ಕೊಳ್ಳುವಂತ ಪ್ರಸಂಗ ಇದ್ರೂ ಕೊನೆಗೆ ಯಾವುದೋ ಒಂದು ಮದ ಮನುಷ್ಯನ ಮನಸ್ಸಿನೊಳಗೆ ಎದ್ದು ಕಾಣಿಸ್ತಿರ್ತದೆ. ಅದಕ್ಕಾಗಿ ಶೀಲ ಮದ ಅಂತ ಕೊನೆಗೆ ಹೇಳಿದ್ರು. ಅಷ್ಟು ಶೀಲವಂತನಾಗಿ ಚಾರಿತ್ರ್ಯವಂತನಾಗಿ ಸಜ್ಜನನಾಗಿ ಬದುಕಿದ್ರೂ ಕೂಡ ಕೊನೆಗೆ ಅದೇ ನಮ್ಮ ಅಹಂಕಾರಕ್ಕೆ ಕಾರಣ ಆಗುವಂತ ಸಾಧ್ಯತೆ ಇದೆ. ಅದಕ್ಕಾಗಿ 8 ಮದಗಳನ್ನ 8 ಆನೆಗಳು ಅಂತ ತಿಳ್ಕೊಳ್ತಾರೆ. ಪಟ್ಟಣ ಅಂದಮೇಲೆ ಅದಕ್ಕೆ ಉಪವನಗಳಿರ್ಬೇಕಲ್ಲ, ಉದ್ಯಾನವನಗಳು. ಮೈಮೇಲಿನ ರೋಮಗಳೇನಿವೆ ಆ ರೋಮಗಳನ್ನೇ ವನಗಳು ಅಂತ ತಿಳ್ಕೊಳ್ಬೇಕು. ಈ ಪಟ್ಟಣಕ್ಕೊಬ್ಬ ತಲವಾರ ಇರಬೇಕು, ಒಬ್ಬ ಕಮಿಷನರ್ ಇರಬೇಕು, ಆ ಜನರ ಸುರಕ್ಷೆಗಾಗಿರುವಂಥವನು. ಆತ ಯಾರು ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ 5 ರೂಪಗಳನ್ನು ತಾಳಿರುವಂತಹ ವಾಯುದೇವ ಏನಿದ್ದಾನೆ ಅವನೇ ಪಾಪಗಳನ್ನು ಸಂಹಾರ ಮಾಡುವಂಥ ತಲವಾರ. ತ್ವಕ್, ಚರ್ಮ, ಮಾಂಸ, ಮಜ್ಜ, ರಕ್ತ, ಅಸ್ಥಿ ಮತ್ತು ಮೇಧಸ್ ಅನ್ನುವಂಥ 7 ಧಾತುಗಳು. ತ್ವಕ್ ಅಂದ್ರೆ ಚರ್ಮ, ತ್ವಕ್ ಮತ್ತು ಚರ್ಮ ಎರಡನ್ನು ಹೇಳ್ತಾರೆ. ಈ ಮೇಲಿಂದ ಏನಿದೆಯಲ್ಲ ಇದು ಚರ್ಮ, ಕೈಗೆ ಸಿಗುವಂಥದ್ದು. ಇದರೊಳಗೆ ತ್ವಕ್ ಅನ್ನುವಂಥ ಇಂದ್ರಿಯ ಇದೆ, ಅದಕ್ಕಾಗಿ ತ್ವಕ್ ಚರ್ಮ ಅಂತ ಪ್ರತ್ಯೇಕವಾಗಿ ಹೇಳ್ತಾರೆ. ಮಾಂಸ ಗೊತ್ತು, ಮಜ್ಜ ಅಂದ್ರೆ ಅದು ಎಲುಬಿನೊಳಗೆ ಇರುವಂಥದ್ದು ಮಜ್ಜ. ರಕ್ತ ಗೊತ್ತು, ಅಸ್ಥಿ ಮತ್ತು ಮೇಧಸ್ ಮಾಂಸದೊಳಗೆ ಹುದುಕಿರುವಂತಹ ಒಂದು ಧಾತು. ಇವುಗಳನ್ನೇ 7 ಧಾತುಗಳು ಅಂತ ಕರೀತಾರೆ. ಇಂಥ 7 ಧಾತುಗಳೇ ಈ ಪಟ್ಟಣಕ್ಕೆ ಆವರಣ. ಇನ ಶಶಾಂಕಾದಿಗಳು ಲಕ್ಷ್ಮೀವರಿತೆಯಸನ ದ್ವಾರಪಾಲಕರೆನಿಸುತ್ತಿಪ್ಪರು. ಮನದ ವೃತ್ತಿಗಳೇ ಪದಾತಿಗಳು, ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ಜೀವನೇ ಸುವರ್ತಕ, ಕಪ್ಪಗಳ ಕೈಗೊಂಬ ಹರಿತಾನು. ಈ ಪಟ್ಟಣಕ್ಕೆ ದ್ವಾರಪಾಲಕರು ಯಾರು? ಸೂರ್ಯ, ಚಂದ್ರ ಮೊದಲಾದವರು. ಇನ ಶಶಾಂಕ ಆದಿಗಳು ಅಂತಿದೆ. ಇನ ಅಂದ್ರೆ ಸೂರ್ಯ, ಶಶಾಂಕ ಅಂದ್ರೆ ಚಂದ್ರ. ಆದಿಪದದಿಂದ ಉಳಿದಂತಹ ಲೋಕಪಾಲಕರು, ದಿಗ್ದೇವತೆಗಳು ಇವರನ್ನೆಲ್ಲ ಸ್ವೀಕಾರ ಮಾಡಬೇಕು. ಅವರೆಲ್ಲ ಈ ಭಗವಂತನ ಪಟ್ಟಣಕ್ಕೆ ದ್ವಾರಪಾಲಕರು. ಮತ್ತಿಲ್ಲಿ ಸೈನಿಕರು ಬೇಕಲ್ಲ. ಸೈನಿಕರು ಯಾರು ಅಂತಂದ್ರೆ ಮನದ ವೃತ್ತಿಗಳೇ ಪದಾತಿಗಳು. ಮನಸ್ಸಿನ ಆಲೋಚನೆಗಳು ಎಲ್ಲ ಕಡೆ ಹರಿತಿರ್ತವೆ. ಯಾವ ಕರ್ಮೇಂದ್ರಿಯದಿಂದ ಏನು ಮಾಡಲಿ, ಯಾವ ಜ್ಞಾನೇಂದ್ರಿಯದಿಂದ ಮತ್ತೇನನ್ನು ಅನುಭವಿಸಲಿ ಅಂತ ಮನುಷ್ಯನ ಮನಸ್ಸು ನಾನಾ ರೀತಿಯಾಗಿ ಹರಿದಾಡ್ತಿರ್ತದೆ. ಅದಕ್ಕಾಗಿ ಅವುಗಳನ್ನು ಸೈನಿಕರಿಗೆ ಹೋಲಿಸಿದ್ದಾರೆ. ಸೈನಿಕರು ಪಟ್ಟಣದ ಸುರಕ್ಷೆಗಾಗಿ ಒಳಗೆ ಹೊರಗೆ ಸುತ್ತಲೂ ಮುತ್ತಲು ಎಲ್ಲಾ ಕಡೆ ಸಂಚಾರ ಮಾಡ್ತಿರ್ತಾರೆ. ಅದಕ್ಕಾಗಿ ಮನಸ್ಸಿನ ವಿಚಾರಗಳನ್ನ ಸೈನಿಕರು ಅಂತ ವರ್ಣನೆ ಮಾಡಿದ್ದಾರೆ ಇಲ್ಲಿ. ಮತ್ತೆ ದೊಡ್ಡ ಪಟ್ಟಣ ಅಂದಮೇಲೆ ಆ ಪಟ್ಟಣಕ್ಕೆ ಆಮದಾಗುವಂತಹ ಸರಕುಗಳು ಬೇಕಲ್ಲ, ಇಂಪೋರ್ಟ್ ಆಗುವಂಥದ್ದು. ದಿನನಿತ್ಯ ಒಳಗೆ ಸರಕು ಬರ್ತಿರ್ತವೆ. ಆ ಸರಕುಗಳ ಮೂಲಕವೇ ವ್ಯಾಪಾರ ನಡೀತಿರ್ತದೆ. ಹೊರಗಿಂದ ಬರಬೇಕು ಸರಕು. ಆ ಸರಕು ಯಾವುದು ಅಂತಂದ್ರೆ ಅನುಭವಿಸುವ ವಿಷಯಗಳು. ಕಣ್ಣಿನಿಂದ ರೂಪವನ್ನ, ಕಿವಿಯಿಂದ ಶಬ್ದವನ್ನ, ಮೂಗಿನಿಂದ ಗಂಧವನ್ನ, ನಾಲಿಗೆಯಿಂದ ರಸವನ್ನೆಲ್ಲ ಏನು ಅನುಭವಿಸ್ತೀವಿ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇತ್ಯಾದಿಗಳನ್ನ, ಇವೆಲ್ಲವೂ ಕೂಡ ಹೊರಗಿನಿಂದ ಬರ್ತಾವೆ. ನಮಗೆ ಬಂದು ನಮ್ಮ ವಿಷಯಕ್ಕೆ ಸಂಪರ್ಕ ಪಡೆದುಕೊಂಡು ಜೀವನಿಗೆ ಅನುಭವ ಕೊಡ್ತವೆ. ಅದಕ್ಕಾಗಿ ಇವುಗಳನ್ನು ಸರಕುಗಳು ಅಂತ ತಿಳ್ಕೊಳ್ಬೇಕು. ಸರಕುಗಳು ಅಂತ ತಿಳ್ಕೊಂಡ್ಮೇಲೆ ಇದಕ್ಕೆ ವರ್ತಕ ಯಾರು ಅಂತಂದ್ರೆ ಜೀವನೇ ವರ್ತಕ. ಕಪ್ಪಗಳ ಕೈಗೊಂಬ ಹರಿತಾನು. ಇಡೀ ಪಟ್ಟಣ ಎಲ್ಲ ಭಗವಂತಂದು, ನಮ್ಮದೇನ ಇಲ್ಲ. ಇಲ್ಲಿ ನಾವು ಈ ವಿಷಯಗಳನ್ನ ಏನು ಅನುಭವಿಸ್ತೇವಲ್ಲ, ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿಗಳನ್ನ ಜ್ಞಾನೇಂದ್ರಿಯಗಳ ಮೂಲಕ ಹಾಗೆ ಕರ್ಮೇಂದ್ರಿಯಗಳ ಮೂಲಕ ನಾನಾ ಥರದ ಸುಖ ಇತ್ಯಾದಿಗಳನ್ನ ಅನುಭವಿಸ್ತೇವಲ್ಲ, ಅನುಭವಿಸಿದ್ದೆಲ್ಲ ನಾವು ವ್ಯಾಪಾರ ಮಾಡಿದಂತೆ ಅಂತ ಅರ್ಥ. ವ್ಯಾಪಾರ ಮಾಡಿದ್ದಕ್ಕಾಗಿ ಒಂದು ಕಪ್ಪ ಕೊಡಬೇಕು ಆ ಸರ್ಕಾರಕ್ಕೆ. ಆ ಸರ್ಕಾರ ಯಾರು ಅಲ್ಲಿ ಅಂತಂದ್ರೆ ಆ ಭಗವಂತನೇ ನಿಜವಾದಂಥ ಪ್ರಭು, ಅವನೇ ಸರ್ಕಾರ. ಕಪ್ಪಗಳ ಕೈಗೊಂಬ ಹರಿತಾನು. ಅದರ ಮೂಲಕ ಏನು ತಿಳಿಸ್ತಿದ್ದಾರೆ ಅಂತಂದ್ರೆ ಎಲ್ಲ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರಗಳಲ್ಲಿ ಕಪ್ಪ ಕೊಡೋದು ಹೇಗೊಂದು ಕಡ್ಡಾಯನೋ. ವ್ಯಾಪಾರಸ್ಥರು ಮಾತ್ರ ಕೊಡ್ತಾರೆ ಅಂತಿಲ್ಲ. ವ್ಯಾಪಾರಸ್ಥರು ಕೊಡಬೇಕು, ಕೃಷಿಕರು ಕೊಡಬೇಕು, ಉದ್ಯೋಗಸ್ಥರು ಕೊಡಬೇಕು. ಮನೆ ಇದ್ರೆ ಮನೆ ಕಂದಾಯ ಅಂತ ಇರ್ತದೆ, ಹೊಲ ಕಂದಾಯ ಅಂತ ಇರ್ತದೆ, ನೀರಿನ ಕಂದಾಯ ಇರ್ತದೆ, ದೀಪದ ಕಂದಾಯ ಇರ್ತದೆ. ಒಟ್ಟಾರೆ ಪಟ್ಟಣದಲ್ಲಿ ಬದುಕಿದ್ದಕ್ಕಾಗಿಯೇ ಕಂದಾಯ ಕೊಡಬೇಕು. ಏನನ್ನಾದ್ರೂ ಪಟ್ಟಣದಿಂದ ಉಪಯೋಗ ಪಡ್ಕೊಳ್ತೀವಲ್ಲ, ಆ ಉಪಯೋಗ ಪಡ್ಕೊಂಡಿದ್ದಕ್ಕಾಗಿಯೇ ಕಂದಾಯ ಕೊಡೋದು.
ಆ ಪಟ್ಟಣದ ನಿವಾಸಿಯಾದಂತಹ ವ್ಯಕ್ತಿಯ ಕರ್ತವ್ಯ. ಇಲ್ಲಿ ವ್ಯಾಪಾರಸ್ಥ ಅಂತ ಹೇಳಿದ್ರು, ಉಳಿದವರೆಲ್ಲರದು ಅದು ಕರ್ತವ್ಯವೇ. ಅದರಂತೆ ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿಗಳನ್ನ 5 ಜ್ಞಾನೇಂದ್ರಿಯಗಳ ಮೂಲಕ ಅನುಭವಿಸ್ತೀವಿ. ಹಾಗೆ 5 ಕರ್ಮೇಂದ್ರಿಯಗಳ ಮೂಲಕನೂ ನಾನಾ ಥರ ಸುಖ ಪಡ್ತೇವೆ ನಿತ್ಯ. ಆ ಸುಖ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಈ ಎಲ್ಲ ವಸ್ತುಗಳನ್ನು ಒದಗಿಸಿಕೊಟ್ಟಂಥವನಿಗೆ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲೊಂದು ಅಂಗಡಿ ಹಾಕಬೇಕು. ಅಂಗಡಿ ಹಾಕಿ ಆ ಅಂಗಡಿ ಹಾಕಿದ್ದಕ್ಕೆ ಪ್ರತಿಯಾಗಿ ಅವನಿಗೆ ಕರ ಕೊಡಬೇಕು ಆ ಸರ್ಕಾರಕ್ಕೆ. ಅದರಂತೆ ಶರೀರದಲ್ಲಿ ನಮಗಿರ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ, ಈ ಶರೀರವನ್ನು ಹುಟ್ಟಿಸಿ. ಅದಕ್ಕಾಗಿ ಆ ಶರೀರ ಎಂಥದೇ ಇರಲಿ, ಸುಂದರವಾದದ್ದೇ ಇರಲಿ, ಕುರೂಪವಾದದ್ದೇ ಇರಲಿ, ಸರ್ವ ಸಮರ್ಥವಾದದ್ದು ಇರಲಿ, ಸಾಮರ್ಥ್ಯ ಸ್ವಲ್ಪ ಕೊರತೆ ಇರಲಿ, ಎಂಥದೇ ಶರೀರ ಇರಲಿ, ಭಗವಂತ ಕೊಟ್ಟ ಜಾಗ ಅದು. ನಿನಗೆ ವ್ಯಾಪಾರ ಮಾಡಲಿಕ್ಕೆ ಎಷ್ಟು ಶಕ್ತಿ ಇದೆಯೋ ಅಂತಂತ ಶರೀರ ನಿನಗೆ ಕೊಟ್ಟಿದ್ದೇನೆ ಅಂತ ಸೂಚನೆ ಅದು. ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿದ್ರೆ, ದೊಡ್ಡ ದೊಡ್ಡ ಶ್ರೀಮಂತ ವ್ಯಾಪಾರಸ್ಥರಾಗಿದ್ರೆ, ಬಹಳ ಬೆಲೆ ಬಾಳುವಂತಹ ಸರಕುಗಳನ್ನು ವ್ಯಾಪಾರ ಮಾಡೋರಾಗಿದ್ರೆ ಅವ್ರಿಗೆ ದೊಡ್ಡ ಅಂಗಡಿ ಬೇಕು. ಅದಕ್ಕೆ ಅಂಗಡಿ ಅದು ಸರ್ವ ಸುಸಜ್ಜಿತವಾಗಿರ್ಬೇಕು. ಎಲ್ಲಾ ಥರದ ಅನುಕೂಲ ಇದ್ದಂಥ ಅಂಗಡಿಯನ್ನೇ ಅವ್ರು ತಗೋತಾರೆ. ಅದಕ್ಕೆ ಹೆಚ್ಚು ಕರ ಕೊಡ್ತಾರೆ, ಹೆಚ್ಚು ಬಾಡಿಗೆ ಕೊಡ್ತಾರೆ. ಸಣ್ಣ ಸಣ್ಣ ವ್ಯಾಪಾರಸ್ಥರು ತಮ್ಮ ಅನುಕೂಲ ಆಗುವಂತೆ ತೀರಾ ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಟಿರ್ತಾರೆ. ಗೂಡಂಗಡಿಗಳನ್ನು ಇಟ್ಟು ವ್ಯಾಪಾರ ಮಾಡೋರು ಇರ್ತಾರೆ. ಅದರಂತೆ ನಮ್ಮ ಶರೀರಗಳೇನಿವೆಯಲ್ಲ, ಇವು ಕೆಲವು ಗೂಡಂಗಡಿಗಳಂತೆ, ಕೆಲವು ಸುಸಜ್ಜಿತವಾದಂತಹ ದೊಡ್ಡ ದೊಡ್ಡ ಅರಮನೆಗಳಂತಹ ಅಂಗಡಿಗಳು ಅಂತೂ ಏನಿದ್ರು ನಮ್ಮ ಅರ್ಹತೆಗನುಸಾರವಾಗಿ ನಮಗೆ ಭಗವಂತ ಕೊಟ್ಟಂತಹ ಅಂಗಡಿಗಳು ಅಂತ ತಿಳ್ಕೊಳ್ಬೇಕು. ಕೂತ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ. ಅದಕ್ಕೆ ಪ್ರತಿಯಾಗಿ ಕರವನ್ನು ಕೊಟ್ಟೇ ಕೊಡಬೇಕು. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇ ಅಂತ ಇನ್ನೊಂದು ಮಾತು. ಆ ಮಾತು ಎಲ್ಲಿ ಬಂದದ್ದು ಅಂತ ನೆನಪಿಲ್ಲ. ಅಂತೂ ಮನುಷ್ಯ ಹುಟ್ಟಿ ಬಂದದ್ದಕ್ಕೆ ಪ್ರತಿಯಾಗಿ, ಇಲ್ಲಿ ಇದ್ದದ್ದಕ್ಕೆ ಪ್ರತಿಯಾಗಿ ನಾನಾ ಜನರ ಸೇವಾ ಮಾಡಬೇಕು. ನಾವು ಬರೀ ಸುಖ ಪಡೋದು ಮುಖ್ಯ ಅಲ್ಲ, ಉಳಿದವರೆಲ್ಲರಿಗೂ ಕೂಡ ಸೇವಾ ಮಾಡಬೇಕು. ಸೇವೆ ಮಾಡಿ ಅದನ್ನು ನಮ್ಮ ಕರ ಅಂತ ತಿಳ್ಕೊಂಡು ಋಣವನ್ನು ತೀರಿಸಬೇಕು ಅಂತ ಹೇಳ್ತಾರೆ. ಅದರಂತೆ ಕಪ್ಪಗಳ ಕೈಗೊಂಬ ಹರಿತಾನು. ಮುಖ್ಯವಾಗಿ ಕಪ್ಪಗಳನ್ನು ಸ್ವೀಕಾರ ಮಾಡುವವನೇ ಅವನು. ಉರು ಪರಾಕ್ರಮನ ಅರಮನೆಗೆ ದಶಕರ್ಣಗಳೇ ಕನ್ನಡಿಯ ಸಾಲುಗಳು. ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು. ಮರಳಿ ಬೀಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ. ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು. ಉರು ಪರಾಕ್ರಮನಾದಂತಹ ಭಗವಂತ ಏನಿದ್ದಾನೆ, ಅವನ ಅರಮನೆಗೆ ಕನ್ನಡಿಗಳು ಯಾವುದು? ಅರಮನೆಗಳಲ್ಲಿ ಕನ್ನಡಿಯನ್ನು ಹಾಕಿರ್ತಾರೆ ವೈಭವಕ್ಕಾಗಿ. ಅನೇಕ ಕನ್ನಡಿಗಳನ್ನ ಹಾಕಿರ್ತಾರೆ. ಒಂದೊಂದೇ ನೋಡ್ಲಿಕ್ಕೆ ಒಂದೊಂದೇ ಕನ್ನಡಿ ಸಾಕಾಗಿರ್ತದೆ. ಆದರೂ ವೈಭವಕ್ಕಾಗಿ ಸುಂದರವಾದಂಥ ಕನ್ನಡಿಗಳನ್ನು ಅಲ್ಲಲ್ಲಿ ನಿಲ್ಲಿಸಿರ್ತಾರೆ, ಒಂದೊಂದು ಕೋಣೆಯಲ್ಲಿ ಒಂದೊಂದು. ಅದರಂತೆ 10 ಇಂದ್ರಿಯಗಳೇನಿವೆಯಲ್ಲ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವುಗಳನ್ನೆಲ್ಲ ಕನ್ನಡಿ ಸಾಲು ಅಂತ ತಿಳ್ಕೊಳ್ಬೇಕು. ಅವನ ವಿಹಾರಕ್ಕೆ ಒಂದು ಮಂಟಪ ಬೇಕು. ಅವನು ಈ ಶರೀರದ ದೊರೆ ಆದ್ದರಿಂದ ಅವನ ವಿಹಾರಕ್ಕೆ, ಆತ ಕೂತ್ಕೊಳ್ಳಿಕ್ಕೆ, ಮಲ್ಕೊಳ್ಳಿಕ್ಕೆ, ಅವನ ವಿಶ್ರಾಂತಿಗೊಂದು ಮಂಟಪ ಬೇಕು. ಆ ಮಂಟಪ ಯಾವುದು ಅಂತಂದ್ರೆ ಸದ್ವಿಹಾರಕ್ಕೆ ಚಿತ್ತ ಮಂಟಪವು. ನಮ್ಮ ಮನಸ್ಸೇನಿದೆ ಅದೇ ಅವನಿಗೆ ಮಂಟಪ. ರಾಜನ ಮಂಟಪದಲ್ಲಿ, ರಾಜನ ಆಸನದ ಮೇಲೆ ಅಥವಾ ರಾಜನ ಮಂಚದ ಮೇಲೆ ಬೇರೆ ಯಾರು ಮಲಗಬಾರದು. ಬೇರೆ ಯಾರು ಮಲಗೋದು ಅದು ಅಪರಾಧ. ರಾಜ ಮತ್ತು ರಾಜನ ಪತ್ನಿಯಾದವರು ಮಾತ್ರ ಅಲ್ಲಿ ಮಲಗಬೇಕು. ಅದರಂತೆ ನಮ್ಮ ಮನಸ್ಸು ಇದು ಭಗವಂತನ ವಿಹಾರಕ್ಕೆ ಮಂಟಪ ಅಂದಮೇಲೆ ಭಗವಂತನ ಕುರಿತಾದಂತಹ ವಿಚಾರಕ್ಕೆ ಹೊರತಾಗಿ ಬೇರೆ ಯಾವ ವಿಚಾರ ಇಲ್ಲಿರಬಾರದು ಅಂತ ಅವ್ರ ಹಿಂದಿನ ಧ್ವನಿ. ವಿಚಾರ ಬರೋದಿಲ್ಲ ಅಂತಲ್ಲ, ಬೇರೆ ವಿಚಾರಗಳು ಬಂದೇ ಬರ್ತಿರ್ತಾವೆ ಲೌಕಿಕರಾದಂತಹ ನಮ್ಮಂಥ ಜನರ ಮನಸ್ಸಲ್ಲಿ. ಆದ್ರೆ ಬಂದಂತಹ ವಿಚಾರಗಳನ್ನು ಕೂಡ ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಹಾದು ಹೋಗುವಂತಹ ವಿಚಾರಗಳನ್ನು ಕೂಡ ಭಗವಂತನ ಪಟ್ಟಣದ ಸೈನಿಕರು ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡ್ಬಿಟ್ರೆ ಆ ಮಾಡಿದಂತಹ ಕರ್ಮಗಳು, ಮಾಡಿದಂತಹ ಆಲೋಚನೆಗಳು ನಮಗೆ ಬಂಧಕ್ಕಾಗೋದಿಲ್ಲ. ಇಲ್ಲದೇ ಇದ್ರೆ ಅವು ನಮ್ಮನ್ನು ಕಟ್ಟಿ ಹಾಕ್ತಾವಷ್ಟೆ. ಮತ್ತೆ ಚಾಮರ ಯಾವುದು? ಆತ ಮಂಟಪದಲ್ಲಿ ವಿಶ್ರಾಂತಿ ಸ್ವೀಕಾರ ಮಾಡ್ತಿದ್ದಾಗ ಅವನಿಗೆ ಚಾಮರ ಯಾವುದು ಅಂದ್ರೆ ಮರಳಿ ಬೀಸುವ ಶ್ವಾಸಗಳು ಚಾಮರ. ನಿತ್ಯ ಶ್ವಾಸೋಚ್ಛ್ವಾಸ ಮಾಡ್ತಿರ್ತೇವೆ. ಆ ಶ್ವಾಸೋಚ್ಛ್ವಾಸವೆಲ್ಲ ಭಗವಂತನಿಗೆ ಚಾಮರ ಅಂತ ತಿಳ್ಕೊಳ್ಬೇಕು. ಬುದ್ಧಿ ವಿಲಾಸಿನಿ ಬುದ್ಧಿ ಅಂತ ಹೀಗಿದೆ. ರಾಜನಾದವನು ಮಂಟಪದ ಮೇಲೆ ಕುತ್ಕೊಂಡಿದ್ದಾಗ ಆತನಿಗೆ ಆತನ ಪತ್ನಿಯರು ಮತ್ತು ಉಳಿದ ದಾಸಿಯರು ಅವನು ಸೇವಾ ಮಾಡ್ತಿರ್ತಾರೆ. ಈ ಭಗವಂತನಿಗೆ ಸೇವಾ ಮಾಡೋರು ಯಾರು ಅಂತಂದ್ರೆ ವಿಲಾಸಿನಿ ಬುದ್ಧಿ. ನಮ್ಮ ಬುದ್ಧಿ ಏನಿದೆ ಆ ಬುದ್ಧಿ ಭಗವಂತನಿಗೆ ದಾಸಿಯಂತೆ ಯಾವತ್ತೂ ವರ್ತನೆ ಮಾಡಬೇಕು.
ಮಾಡಿ ಆತನ ಕೈಂಕರ್ಯಕ್ಕೆ ಅದು ಮೀಸಲಾಗಿರಬೇಕು. ವಿಲಾಸಿನಿ ಬುದ್ಧಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು. ಇನ್ನ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮ ಯಾವುದು? ಭಗವಂತನ ವಿಗ್ರಹಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡ್ತೀವಲ್ಲ, ಆ ಸಾಷ್ಟಾಂಗ ಪ್ರಣಾಮ ಯಾವುದು ಅಂತಂದ್ರೆ ಸುಶಯನಗಳು. ನಾವು ಮಲ್ಕೋತೀವಲ್ಲ, ನಾವು ಮಲಗುವುದೇ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮ ಅಂತ ತಿಳ್ಕೊಳ್ಬೇಕು. ಇಂಥ ಅನುಸಂಧಾನ ಇದ್ದರೆ ದೈನಂದಿನ ಚಟುವಟಿಕೆಗಳನ್ನ ನಾವು ಏನು ಮಾಡ್ತೀವಿ ಅವೆಲ್ಲವೂ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಅವುಗಳು ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕದಂತೆ ನಾವು ಎಚ್ಚರಿಕೆ ವಹಿಸಬಹುದು. ಕನಿಷ್ಠ ಪಕ್ಷ ಮಲಗುವಾಗಾದರೂ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ಅನ್ನುವಂಥ ಈ ಮಾತೇನಿದೆ, ಇದನ್ನು ನೆನಪಿಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ವಿಜಯದಾಸರ ಒಂದು ಮಾತಿದೆ, ಸಾಧನಕ್ಕೆ ಬಗೆಗಾಣಿನೆನ್ನಬಹುದೇ ಅಂತ ಒಂದು ಕೀರ್ತನ ಅದು. ಅದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಸಾಧನಕ್ಕೆ ಬಗೆಗಾಣಿನೆನ್ನಬಹುದೇ, ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ. ಗುರುವಿನ ಕರುಣೆ ಆದಮೇಲೆ ನಾವು ಸಾಧನೆ ಮಾಡಲಿಕ್ಕೆ, ಭಗವಂತನ ಕುರಿತಾದಂತಹ ಸಾಧನೆ ಮಾಡಲಿಕ್ಕೆ ಅನೇಕ ಹಾದಿಗಳಿವೆ. ಇಷ್ಟೇ ಹಾದಿ ಅಷ್ಟೇ ಹಾದಿ ಅಂತಿಲ್ಲ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ನೋಡಿದ್ದೆಲ್ಲ ಭಗವಂತನ ಮೂರ್ತಿಯೇ. ಚೇತನ ವಸ್ತು ಅಚೇತನ ವಸ್ತು ಎಲ್ಲವೂ ಕೂಡ ಭಗವಂತನ ಮೂರ್ತಿಯೇ. ಉಂಡುಟ್ಟದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ವಾಳಿದಾಕ್ಷನ ಕೀರ್ತಿ. ಅಲ್ಲಿ ಲೌಕಿಕ ವಾರ್ತೆಗಳನ್ನು ಕೇಳ್ತೇವೆ. ಮನುಷ್ಯನಿಗೆ ತೆವಲಿರ್ತದೆ ಅಲ್ಲಿ ವಿಚಾರ ಮಾಡೋದು. ಕೇಳಿದ್ದೆಲ್ಲ ಆದ್ಮೇಲೆ ಆದರೂ ಏನೋ ಮನಸ್ಸಿನ ತೆವಲಿಗಾಗಿ ಕೇಳಿದೆ, ಆದರೂ ಇದನ್ನು ಭಗವಂತ ನಿನ್ನ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ಅನ್ಬೇಕು. ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ. ರೋಗಾನುಭವವೆಲ್ಲ ಉಗ್ರ ತಪವು. ಕೆಲವು ಕಡೆ ವಾಗತ್ಯ ಅಂತ ಅಂತಿರ್ತೇವೆ, ಹಾಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು, ಅದೆಲ್ಲ ಲೋಕದ ನೀತಿಗೆ ವಿರುದ್ಧ ಅಂತ ಕೆಲವು ಬಾರಿ ನಮ್ಗಿಂತ ಸಣ್ಣವರಾದವರಿಗೆ ಹೀಗೆ ಮಾಡಿಬಿಡ್ರಿ ಹಾಗೆ ನಡ್ಕೊಳ್ರಿ ಅಂತ ನಾವು ಹೇಳ್ಕೊಡ್ತಿರ್ತೇವೆ. ಅದೆಲ್ಲ ವಿಧಿ ನಿಷೇಧ ಆಚರಣೆ ಅಂತ ತಿಳ್ಕೊಳ್ಬೇಕು. ರೋಗಾನುಭವ ಬಂದ್ರೆ ಬರಬಾರ್ದು ರೋಗ ಬಂತು, ಆಯ್ತು ಇದನ್ನೇ ಉಗ್ರ ತಪಸ್ಸು ಅಂತ ತಿಳ್ಕೊಳ್ಬೇಕು. ಹಿಂದೊಂದ್ಸಲ ಉಪನಿಷತ್ನಲ್ಲಿ ಬಂದದನ್ನು ಹೇಳಿದ್ದೆ, ನಮಗೇ ಬಂದಂಥ ರೋಗ, ನಮ್ಮದೇ ಸಾವು, ನಮ್ಮ ಶವವನ್ನೇ ಎತ್ಕೊಂಡು ಹೋಗ್ತಿರ್ತಾರಲ್ಲ, ಅದನ್ನೆಲ್ಲ ವಿಷ್ಣು ಪೂಜೆ ಅಂತ ತಿಳ್ಕೊಂಡ್ಬಿಡ್ಬೇಕು ಅಂತ ಉಪನಿಷತ್ನಲ್ಲಿ ಬಂದ ಮಾತನ್ನು ಹಿಂದೊಂದ್ಸರಿ ಹೇಳಿದ್ದೆ. ಹಾಗಾಗಿ ರೋಗಾನುಭವ ಎಲ್ಲ ಉಗ್ರ ತಪವು. ಹೀಗೆ ರೋಗಾನುಭವ ಎಲ್ಲ ಉಗ್ರ ತಪ ಅಂತ ಯಾರಿಗೆ ಮನಸ್ಸಿರ್ತದೆ, ರೋಗ ಬಂದ್ರೆ ಒಳ್ಳೆಯದಾಯ್ತು ಅಂತ ಅನ್ಕೋತಾನೆ ಅವನು. ಆಯ್ತು ತಪಸ್ ಮಾಡ್ತಿದ್ದೇನು ಭಗವಂತಂದು ಅಂತ ತಿಳ್ಕೊಳ್ತಾನೆ. ಇದು ನೋಡ್ರಿ ಎಲ್ಲದಕ್ಕಿಂತ ಮಹತ್ವದ್ದಾಗೆ. ಆಗದವರು ಆಡಿಕೊಂಬುವುದೇ ಆಶೀರ್ವಾದ. ದೊಡ್ಡವರು ಬಂದು ಆಯ್ತು 100 ಕಾಲ ಆಯುಷ್ಯವಂತರಾಗಿ ಬದುಕ್ರಿ, ಉದ್ದಂಡ ಆಯುಷ್ಯವಂತರಾಗಿ ಬದುಕ್ರಿ, ಸುಖ ಸಮೃದ್ಧಿಗಳು ಬರಲಿ ಅಂತ ದೊಡ್ಡವರೇನು ಆಶೀರ್ವಾದ ಮಾಡ್ತಿರ್ತಾರಲ್ಲ, ಅದಷ್ಟೇ ಆಶೀರ್ವಾದ ಅಲ್ಲ. ಆಗದೇ ಇದ್ದವ್ರು ಇರ್ತಾರೆ, ಹಿಂದೂ ಸುತ್ತಮುತ್ತಲು ಎಲ್ಲ ಕಡೆ ಇದ್ದೇ ಇರ್ತಾರೆ. ಅಂಥವ್ರಲ್ಲಿ ಏನಾದರೂ ಬೈಕೊಂಡ್ರೆ ಅದನ್ನು ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ರಿ. ಹಾಗಿದ್ದಾಗ ಯಾರು ಏನಾದ್ರು ಆಡ್ಕೊಂಡ್ರೆ ದುಃಖ ಆಗೋದೇ ಇಲ್ಲ. ಬೀಗರ ಉಪಚಾರವೇ ಭೂತದಯವು. ಬೀಗರಿಗೆ ಉಪಚಾರ ಮಾಡ್ತಿರ್ತೀರಿ. ಭೂತದಯ ಅಂತ ಒಂದು ಭೂತ ಬಲಿ ಅಂತೆಲ್ಲ ಕೊಡ್ತಿರ್ತಾರೆ ಪೂಜೆ ಆದ್ಮೇಲೆ. ಭಗವಂತ ನಿತ್ಯ ದೇವರ ಪೂಜೆ ನೈವೇದ್ಯ ಇತ್ಯಾದಿಗಳನ್ನು ಮಾಡಿ ಭೂತಗಳಿಗೆ ಬಲಿ ಕೊಡಬೇಕು ಅಂತಿದೆ, ಬಲಿಹರಣ ಅಂತಿದೆ. ಅದಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಕೊಡಬೇಕು ಅಂತಿದೆ. ಇದು ಧಾರ್ಮಿಕ ವಿಧಿಗಳಿಗೆ ಅಂಗವಾಗಿ ಮಾಡೋದು. ಅದೇನೂ ಇಲ್ಲದೆ ಇದ್ರು ಚೇತನ ವಸ್ತುಗಳಿಗೆ ಎಲ್ಲದಕ್ಕೂ, ಮನುಷ್ಯರಿರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು, ಅದೆಲ್ಲದಕ್ಕೂ ಕೂಡ ಅನ್ನ ಹಾಕಬೇಕು, ಗೋವುಗಳಿಗೆ ಅನ್ನ ಹಾಕಬೇಕು ಅಂತೆಲ್ಲ ಇದೆ. ಇದು ಮನುಷ್ಯನ ಕರ್ತವ್ಯ. ಭೂತದಯ ಅಂತ ಅನ್ನೋದೇನಿದೆ ಮನುಷ್ಯನ ಮೂಲ ಕರ್ತವ್ಯಗಳಲ್ಲಿ ಒಂದು. ಬೀಗರಿಗೆ ಉಪಚಾರ ಮಾಡುವಾಗ ಇದನ್ನೆಲ್ಲ ಭೂತದಯ ಅಂತ ತಿಳ್ಕೊಳ್ರಿ. ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಧರಣಿ ಅಂದ್ರೆ ಭೂದೇವಿ ಮತ್ತು ಆಕೆಗೆ ಪತಿಯಾದಂತಹ ಭಗವಂತನಿಗೆ ನಮಸ್ಕಾರ ಯಾವುದು? ಮೈ ಮರೆತು ಮಲಗ್ತೀವಿ ದಣಿವಾದಾಗ, ಅದನ್ನೆಲ್ಲ ನಮಸ್ಕಾರ ಅಂತ ತಿಳ್ಕೊಳ್ಳಿ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಕೈ ತಪ್ಪಿ ಹೋಯ್ತು, ಯಾರೋ ಕದ್ರು, ಯಾರೋ ಬಡದು ಕಸ್ಕೊಂಡ್ರು, ಇಲ್ಲ ಕೃಷ್ಣಾರ್ಪಣ. ಭಗವಂತ ತಗೊಳ್ಬೇಕಾಗಿತ್ತು ದಾನ, ಕೊಟ್ಟು ಏನು ತಿಳ್ಕೊಳ್ಬೇಕಷ್ಟೆ. ಮೈ ಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ. ವೈಮಾಲಿತನವೆಲ್ಲ ಹರಿಯ ವಿಹಾರ. ಕೆಟ್ಟ ಮಾತು ಏನು, ನನ್ಗೆ ವೈಮಾಲಿತನದ ಏನಂತ ಅರ್ಥ ತಿಳಿಲಿಲ್ಲ. ಆಕಸ್ಮಿಕವಾಗಿ ಕೆಟ್ಟ ಮಾತುಗಳು ಏನಾದರೂ ಎಂದು ಬಂದರೆ ಅದನ್ನೆಲ್ಲ ಹರಿಯ ವಿಹಾರ ಅಂತ ತಿಳ್ಕೊಳ್ಬೇಕು. ಹಿಡಿದ ಹಠ ಪೂರೈಸಲದು ಹರಿಯ ಸಂಕಲ್ಪ. ಇಂತಿಂಥ ಕೆಲಸಗಳನ್ನ ಇವತ್ತು ಮಾಡಬೇಕು, ಇಷ್ಟು ದುಡ್ಡು ಗಳಿಸಬೇಕು, ಇಷ್ಟಿಷ್ಟು ವ್ಯವಹಾರಗಳು ಮಾಡಬೇಕು ಅಂತ ಏನೇನೋ ತಿಳ್ಕೊಂಡಿರ್ತೇವೆ. ಅದೆಲ್ಲ ಹರಿ ಸಂಕಲ್ಪ ಅಂತ ತಿಳ್ಕೊಳ್ಳಿ.
ನಡೆದಾಡುವುದೆಲ್ಲ ತೀರ್ಥಯಾತ್ರ. ಗಂಗಾಯಮುನಾ ತೀರ್ಥಯಾತ್ರೆನೇ ಮಾಡಬೇಕಾಗಿಲ್ಲ. ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರ್ತೇವೆ, ಅದು ಕೂಡ ತೀರ್ಥಯಾತ್ರ ಅಂತ ತಿಳ್ಕೊಳ್ಬೇಕು. ಬಡತನವು ಬರಲದೆ ಭಗವದ್ಭಜನೆ ಯೋಗ. ಭಗವಂತನ ಭಜನ ಸಂಕೀರ್ತನೆ ಯಾವುದು ಅಂದ್ರೆ ಬಡತನ ಬಂದಾಗ ಅದನ್ನೇ ಭಗವಂತನ ಸಂಕೀರ್ತನೆ ತಿಳ್ಕೊಳ್ಬೇಕು. ಸಡಗರದಲ್ಲಿಪ್ಪುದೇ ಶ್ರೀಶನ ಆಜ್ಞೆ. ಮದುವೆ, ಉಪನಯನ ಮೊದಲಾದಂಥ ಸಡಗರಗಳು ಬಂತು, ಸಡಗರ ಸಂಭ್ರಮ, ಇದೆಲ್ಲ ಶ್ರೀಶನ ಆಜ್ಞಾ ಅಂತ ತಿಳ್ಕೊಳ್ಬೇಕು. ನಮ್ಮದೇ ಸಡಗರ ಇದು, ನಮ್ಮ ಸಲುವಾಗಿ ಇಷ್ಟೆಲ್ಲ ಸಂಭ್ರಮ ಅಂತ ತಿಳ್ಕೊಂಡು ಬೀಗಬಾರದು. ಎಲ್ಲಾ ಸಡಗರಗಳು ಕೂಡ ಭಗವಂತನನ್ನು ಕೇಂದ್ರೀಕರಿಸಿಕೊಂಡಿದ್ದು ಅಂತ ತಿಳ್ಕೊಳ್ಬೇಕು. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು. ಎಷ್ಟೊತ್ತು ಕಡೆ ಸುಮ್ಮನೆ ಇದ್ದು ಬಿಡ್ತೀವಿ, ನಮ್ಗೆ ಏನ್ ಮಾಡ್ಬೇಕು ಅಂತ ತೋಚ್ತಿಲ್ಲ ಅಂತೇಳಿ, ಅದು ಎಲ್ಲ ಸಮ್ಮತಿಯೇ. ಎದರ್ಚ್ಛಾ ಲಾಭವೇ ಸುಖ. ಏನ್ ಸಿಗ್ತದೋ ಅದನ್ನ ಪಡ್ಕೊಂಡು ಸುಖವಾಗಿರ್ಬೇಕು. ಎದರ್ಚ್ಛಾ ಲಾಭವೇ ಸುಖವು ಎನ್ನಲು ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ ಹೃದ್ಗತಾರ್ಥವ ತಿಳಿದು ಒಪ್ಪಿಸಿಕೊಳ್ಳನೆ. ಹೀಗೆಲ್ಲ ನೀವು ತಿಳ್ಕೊಂಡ್ರೆ ನಿಮ್ಮ ಮನಸ್ಸಿನೊಳಗೆ ಇದ್ದುದನ್ನ ತಿಳ್ಕೊಂಡು ಆ ಭಗವಂತ ಸಂತೋಷ ಪಡೋದಿಲ್ಲೇನು? ನಿಶ್ಚಿತವಾಗಿ ಸಂತೋಷ ಪಡ್ತಾನೆ. ವಿಜಯದಾಸರು ರಚನೆ ಮಾಡಿದಂಥ ಇಂತಹ ಹಾಡುಗಳೆಲ್ಲ ಏನಿವೆ, ಈ ಹಾಡುಗಳಾಗಲಿ ಅಥವಾ ಗೋಪಾಲದಾಸರು ರಚನೆ ಮಾಡಿದಂಥ ಹಾಡುಗಳು, ಅವೆಲ್ಲ ಜಗನ್ನಾಥದಾಸರ ಮೇಲೆ ಪ್ರಭಾವ ಬೀರಿದ್ದಿರಬೇಕು. ಅದು ಹರಿಕಥಾಮೃತ ಸಾರದಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಬಂದಿದೆ ಅಂತ ತಿಳ್ಕೊಳ್ಬೇಕು. ಮಾರಮಣನ ಅರಮನೆಗೆ ಸುಮಹಾದ್ವಾರವೆನಿಸುವ ವದನಕೊಪ್ಪುವ ತೋರಣ ಸ್ಪಷ್ಟಗಳು, ಕೇಶಗಳೇ ಪತಾಕಿಗಳು, ಊರಿನಡೆ ಅಂಗಡಿಗಳು ಜಂಘೆಗಳು, ಊರು ಮಧ್ಯೋದರ ಶಿರಗಳಾಗಾರ ದುಪ್ಪರಿಗೆಗಳು, ಕೋಶಗಳೈದು ಕೋಣೆಗಳು. ಲಕ್ಷ್ಮೀರಮಣನಾದಂಥ ಹರಿಯ ಅರಮನೆಗೆ ಈ ಮುಖ ಏನಿದೆಯಲ್ಲ, ಬಾಯಿ, ಇದು ಮಹಾದ್ವಾರ. ದೊಡ್ಡ ದ್ವಾರನೇ ಇದೆ. ಅವತ್ತು ಅಷ್ಟು ದೊಡ್ಡ ದ್ವಾರನೇ ಇಲ್ಲ. ಅದಕ್ಕೆ ತೋರಣ ಯಾವುದು ಅಂತಂದ್ರೆ ಮೀಸೆ, ಮೇಲೆ ಮೀಸೆ ಬಿಟ್ಟಿರ್ತಾರಲ್ಲ ಅದನ್ನೇ ತೋರಣ ಅಂತ ತಿಳ್ಕೊಳ್ಬೇಕು. ತಲೆ ಮೇಲಿನ ಕೂದಲುಗಳೇನಿದೆ ಅದನ್ನು ಧ್ವಜ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಕೂದಲಿಗೆ ಅಲಂಕಾರ ಮಾಡ್ಕೊಳ್ಳೋವಾಗೆಲ್ಲ ಆ ಧ್ವಜಗಳನ್ನು ಸ್ವಚ್ಛಪಡಿಸ್ತಿದ್ದೇವೆ, ಭಗವಂತನ ಮಂದಿರದ ಧ್ವಜಗಳನ್ನು ಸ್ವಚ್ಛಪಡಿಸ್ತಿದ್ದೇವೆ ಅಂತ ತಿಳ್ಕೊಳ್ಬೇಕು. ಪಾದಗಳು, ಮೊಣಕಾಲುಗಳು, ತೊಡೆಗಳು, ಹೊಟ್ಟೆ ಮತ್ತು ತಲೆ ಇವೆಲ್ಲ ಆ ಭಗವಂತನ ಅರಮನೆ ಉಪ್ಪರಿಗೆಗಳು ಅಂತ ತಿಳ್ಕೊಳ್ಬೇಕು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶಗಳಿವೆ ಅಲ್ಲ, ಆ ಶರೀರದ ಒಳಗಿರುವಂಥ ಕೋಶಗಳು, ಅವನ್ನೇ ಆ ಮನೆಯ ಕೋಣೆಗಳು, ಒಳಗಿನ ಕೋಣೆಗಳು ಅಂತ ತಿಳ್ಕೊಳ್ಬೇಕು. ಈ ಶರೀರವೇ ರಥ, ಪತಾಕ, ಸುವಾಸಗಳು, ಪುಂಡ್ರಗಳು ಧ್ವಜ, ಸಿಂಹಾಸನವೇ ಚಿತ್ತವು, ಸುಬುದ್ಧಿಯೇ ಕಲಶ, ಸನ್ಮನವು ಪಾಶ, ಗುಣದಂಡತ್ರಯಗಳು, ಶುಭಾಶುಭ ದ್ವಯಕರ್ಮ ಚಕ್ರ, ಮಹಾಸಮರ್ಥಾಶ್ವಗಳು, ದಶಕರ್ಣಗಳೆಂದೆನಿಸುವವು. ದೇಹವನ್ನ ಪಟ್ಟಣ ಅಂತ ಇಲ್ಲಿ ತನಕ ಹೇಳಿದ್ರು. ದೇಹವನ್ನ ರಥ ಅಂತ ಕೂಡ ತಿಳ್ಕೊಳ್ಬಹುದಂತೆ. ರಥ ಅಂತ ಹೇಗೆ ತಿಳ್ಕೊಳ್ಬಹುದು ಅಂತಂದ್ರೆ, ಭಗವಂತಂದೇ ರಥ ಇಲ್ಲ, ಈ ರಥಕ್ಕೆ ಆತನೇ ಯಜಮಾನ. ಆಯ್ತು, ದೇಹವೇ ರಥ. ಆ ರಥಕ್ಕೂ ಕೂಡ ಮೇಲೆ ಪತಾಕೆಗಳನ್ನು ಕಟ್ಟಿರ್ತಾರಲ್ಲ, ನಾವು ಉಡುವಂಥ ವಸ್ತ್ರಗಳೆಲ್ಲ ಪತಾಕೆಗಳು. ಪತಾಕೆಗಳು ಧರಿಸುವಂಥ ನಾಮಗಳನ್ನ ಹಚ್ಕೊಂಡಿರ್ತೀವಲ್ಲ, ಪುಂಡ್ರ, ಭಸ್ಮ ಇತ್ಯಾದಿಗಳನ್ನೆಲ್ಲ ಮೃತ್ತಿನಿಂದ, ಭಸ್ಮದಿಂದ, ಗಂಧದಿಂದ ನಾಮಗಳನ್ನ ಹಚ್ಕೋತೀವಲ್ಲ, ಇದನ್ನೆಲ್ಲ ಧ್ವಜ ಅಂತ ತಿಳ್ಕೊಳ್ಬೇಕು. ಮನಸ್ಸೇ ಸಿಂಹಾಸನ ಆ ಭಗವಂತ ಕೂತ್ಕೊಳ್ಳಿಕ್ಕೆ. ಮತ್ತೆ ಅವನಿಗೆ ಕಲಶ ಯಾವುದು ಅಂದ್ರೆ ಉತ್ತಮವಾದಂಥ ಬುದ್ಧಿ ಇದೆಯಲ್ಲ, ಬುದ್ಧಿಯೇ ಕಲಶ. ಬುದ್ಧಿಯೇ ಕಲಶ. ಮತ್ತೆ ಆ ಮನಸ್ಸಿನ ಚಟುವಟಿಕೆಗಳೇನಿವೆ ಅವುಗಳನ್ನೇ ಸಿಂಹಾಸನವೇ ಚಿತ್ತವು, ಸುಬುದ್ಧಿಯೇ ಕಲಶ. ದಂಡತ್ರಯಗಳು ಪಾಶಗುಣ, ಮನಸ್ಸು ಮತ್ತು ಸತ್ವಾದಿ ತ್ರಿಗುಣಗಳು, ಸತ್ವ, ರಜಸ್, ತಮಸ್ ಅನ್ನುವಂಥ 3 ಗುಣಗಳೇನಿವೆ, ಆ ಗುಣಗಳನ್ನೇ ಹಗ್ಗಗಳು ಅಂತ ತಿಳ್ಕೊಳ್ಬೇಕು. ಆ ಹಗ್ಗಗಳು ಮನುಷ್ಯನನ್ನು ಹೇಗೆ ಕಟ್ಟಿ ಹಾಕ್ತಾವೋ, ಆ ಹಗ್ಗಗಳು ಮನುಷ್ಯನನ್ನು ಹೇಗೆ ಕಟ್ಟಿ ಹಾಕ್ತಾವೋ ಅದರಂತೆ ಸತ್ವ, ರಜಸ್, ತಮಸ್ ಅನ್ನುವಂತಹ 3 ಹಗ್ಗಗಳು ಮನುಷ್ಯನನ್ನು ಕಟ್ಟಿ ಹಾಕಿರ್ತವೆ. ಮತ್ತೆ ಈ ರಥಕ್ಕೆ
ಪುಣ್ಯ ಪಾಪ ಅನ್ನುವಂಥ ಎರಡು ಕರ್ಮಗಳೇನಿವೆ, ಆ ಕರ್ಮಗಳು ಆ ರಥಕ್ಕಿರುವಂತಹ ಗಾಲಿಗಳು. ಸಾರಥಿ ಕೂಡ್ಲಿಕ್ಕೆ ಜಾಗ ಕೂಡ ಅಲ್ಲಿದೆ. ಹತ್ತು ಇಂದ್ರಿಯಗಳೇನಿವೆ ಅಲ್ಲ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಂತ ಹೇಳಿ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳೇ ಈ ಶರೀರಕ್ಕಿರುವಂಥ ಕುದುರೆಗಳು. ಕಠೋಪನಿಷತ್ನಲ್ಲಿ ಆ ಮಾತಿದೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಇಂದ್ರಿಯಾಣಿ ಹಯಾನ್ಯಾಹು ಅಂತ ಕಠೋಪನಿಷತ್ತು. ಆತ್ಮಾನಂ ರಥನಂ ವಿದ್ಧಿ, ಆತ್ಮ ಇದಂತಂಡ ಪರಮಾತ್ಮ, ಆ ಪರಮಾತ್ಮನೇ ಈ ಶರೀರಕ್ಕೆ ಶರೀರ ಅನ್ನುವಂಥ ರಥಕ್ಕೆ ಯಜಮಾನ. ಆಮೇಲೆ ಅಲ್ಲಿರುವಂತಹ ಈ ಜೀವ ಏನಿದ್ದಾನೆ ಅದಕ್ಕೆ ಕೇವಲ ಸಾರಥಿ ಅಷ್ಟೇ. ಈ ರಥಕ್ಕೆ ಮುಖ್ಯ ಯಜಮಾನ ಭಗವಂತನೇ. ಇಂದ್ರಿಯಾಣಿ ಹಯಾನ್ಯಾಹು ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ನರಹ ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ ಅಂತ ಅದೇ ಕಠೋಪನಿಷತ್ನಲ್ಲಿ ಬಂದಿರುವಂಥ ಮಾತು. ಈ ಮನಸ್ಸನ್ನ ಹಗ್ಗ ಅನ್ನುವಂತೆ ಪರಿಗಣನೆ ಮಾಡಿ ಆ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನ ಹತೋಟಿಯಲ್ಲಿಡಬೇಕು. ಅದಕ್ಕಾಗಿ ಮನಸ್ಸುಗಳನ್ನ ಹಗ್ಗ ಅಂತ ಹೇಳಿದ್ದು. ಹಗ್ಗಗಳ ಮೂಲಕ ಸಾರಥಿಯಾದವನು ಕುದುರೆಗಳನ್ನು ಹೇಗೆ ಹತೋಟಿಯಲ್ಲಿಡ್ತಾನೋ ಅದರಂತೆ ಮನುಷ್ಯ ಈ ರಥವನ್ನು ಕೂಡ ಹತೋಟಿಯಲ್ಲಿಟ್ಕೊಳ್ಬೇಕು. ಹತೋಟಿಯಲ್ಲಿಟ್ಟು ಆ ಮೂಲಕ ಭಗವಂತನ ಸೇವೆ ಮಾಡಬೇಕು. ಮಾತರಿಶ್ವನು ದೇಹರಥದೊಳು ಸೂತನಾಗಿಹ ಸರ್ವಕಾಲದಿ ಶ್ರೀ ತರುಣ್ಯವಲ್ಲಭ ರಥಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುತ್ತ ವಾತ ಆತಪಾದಿಗಳಿಂದಲೇ ಅವಿರತ ಈ ತನುವಿನೊಳು ಮಮ್ಮತೆ ಬಿಟ್ಟಿಹವನೇ ಮಹಾಯೋಗಿ. ಈ ದೇಹ ಅನ್ನುವಂಥ ಶರೀರ ರಥ ಏನಿದೆ ಅದಕ್ಕೆ ವಾಯುದೇವನೇ ಸಾರಥಿ. ನಾವೇ ಸಾರಥಿಗಳು ಅಂತ ಅವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ವಾಯುದೇವನೇ ಅದಕ್ಕೆ ಸಾರಥಿ, ಮುಂದೆ ಭಗವಂತನೇ ಅದಕ್ಕೆ ರಥಿಕ. ಹೀಗೆ ಈ ದೇಹವನ್ನ ತಿಳ್ಕೊಳ್ಬೇಕು. ನಾವು ದೇಹವನ್ನು ಭಗವಂತನ ರಥ ಅಂತ ತಿಳ್ಕೊಳ್ಬೇಕು. ಪ್ರೀತಿಯಿಂದಲೇ ಪೋಷಿಸುತ್ತಾ ಶರೀರವನ್ನು ಚೆನ್ನಾಗಿ ನೋಡ್ಕೋಬೇಕು. ಶರೀರವನ್ನು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬಾರದು. ಶರೀರವನ್ನು ಬಹಳ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಅದನ್ನು ಅಲಂಕಾರ ಭರಿತವಾಗಿ ಇಟ್ಕೊಳ್ಬೇಕು. ಯಾಕೆಂತಂದ್ರೆ ಅದು ಭಗವಂತನ ಪಟ್ಟಣ, ಭಗವಂತನ ರಥ. ಪುರಾಭಿಮಾನೋ ನ ವೃಥ ತದ್ದಾಢ್ಯೇನ ವಿನಾಕಥಂ. ಶರೀರದ ಮೇಲೆ ಅಭಿಮಾನ ಏನು ನಾವು ತಾಣ್ತೀವಲ್ಲ, ಶರೀರದ ಮೇಲಿನ ಅಭಿಮಾನ ತಾಳೋದು ವ್ಯರ್ಥ ಅಲ್ಲ. ಶರೀರ ನಶ್ವರ, ಇದನ್ನು ಪರಿತ್ಯಾಗ ಮಾಡಿಬಿಡಿ ಅಂತ ಅವಾಗ ನಾವು ಮಾತುಗಳನ್ನು ಕೇಳ್ತಿರ್ತೇವೆ. ಆದರೂ ಈ ಶರೀರಕ್ಕೊಂದು ಬೆಲೆ ಇದೆ. ಆ ಶರೀರವನ್ನು ಅಲ್ಲಿ ಅಭಿಮಾನ ಇಟ್ಟು ಆ ಅಭಿಮಾನ ಪೂರ್ವಕವಾಗಿ ಶರೀರವನ್ನು ಕಾಪಾಡಿಕೊಳ್ಬೇಕು. ಅದಿಲ್ಲದೆ ಇದ್ರೆ ತದ್ದಾಢ್ಯೇನ ವಿನಾಕಥಂ ಶಿವಭಕ್ತಿ, ಭಗವಂತನಲ್ಲಿ ಭಕ್ತಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಸುಭಾಷಿತ. ಪುರಾಭಿಮಾನೋ ನವೃಥ ತದ್ದಾಢ್ಯೇನ ವಿನಾಕಥಂ ಶಿವಭಕ್ತಿ ದೃಢ ತಚ್ಚ ಅಂಥೇಳಿ ಆ ಶಿವಭಕ್ತಿಗೆ, ಭಗವಂತನ ಭಕ್ತಿಗೆ, ಭಗವಂತನ ರಥ ಇದು ಭಗವಂತನ ಪಟ್ಟಣ ಅಂತ ತಿಳ್ಕೊಳ್ಳಿಕ್ಕೆ ಆ ಶರೀರದ ಮೇಲೆ ಮಾಡುವಂಥ ಅಭಿಮಾನ ಮುಖ್ಯವಾಗಿ ಕಾರಣ. ಅದಕ್ಕೆ ಆ ಅಭಿಮಾನ ಎಷ್ಟರ ಮಟ್ಟಿಗೆ ಇರಬೇಕು ಅಂದ್ರೆ ಭಗವಂತನ ರಥ ಪಟ್ಟಣ ಅನ್ನೋ ಮಟ್ಟಿಗೆ ಇರಬೇಕಷ್ಟೇ ಹೊರತು ನನ್ನದಿದು, ನಾನಿದನ್ನು ಅಲಂಕಾರ ಮಾಡ್ಕೋತಿದ್ದೇನೆ ಅನ್ನುವಂಥ ಭ್ರಾಂತಿ ಇರಬಾರದು. ಅದನ್ನ ಹೇಗೆ ಪೋಷಿಸಬೇಕು ಅಂತಂದ್ರೆ ಗಾಳಿ, ಬಿಸಿಲು, ಮಳೆಗಳಿಂದ ಇದನ್ನು ಪೋಷಿಸಬೇಕು. ಹೇಗೆ ಬೇಕಾದ್ರೂ ಇರಲಿ, ಬೇಕಾಬಿಟ್ಟಿಯಾಗಿದ್ದು ನೀವು ನೋಡ್ಕೊಂಡ್ಬಿಡ್ತೀವಿ ಅಂತ ಅನ್ನಬಾರದು. ವಾತ ಆತಪಾದಿಗಳಿಂದಲೇ ಅವಿರತ, ಹೆಚ್ಚು ಬಿಸಿಲು, ಹೆಚ್ಚು ಮಳೆ ಇತ್ಯಾದಿಗಳು ಬಡದು ಇದು ಹಾಳಾಗಬಾರದು. ಇರೋ ತನಕ ಗಟ್ಟಿಮುಟ್ಟಾಗಿದ್ದು ಭಗವಂತನ ಸೇವೆಗೆ ಮೀಸಲಾಗಿರ್ಬೇಕು. ಅದರಂತೆ ಅವ್ನು ನೋಡ್ಕೊಳ್ಬೇಕು. ಭಗವಂತನ ರಥಾಪಟ್ಟಣ ತಿಳ್ಕೊಳ್ಬೇಕೆ ಹೊರತು ನನ್ನದನ್ನು ತಿಳ್ಕೊಳ್ಬಾರ್ದು. ಆ ಮಮತೆ ಬಿಟ್ಟಿಹನೇ ಮಹಾಯೋಗಿ. ಮಮತೆ ಬಿಟ್ಟಿರಬೇಕು, ಆದ್ರೆ ಭಗವಂತನನ್ನು ತಿಳ್ಕೊಳ್ಬೇಕು. ಅಂಥವನನ್ನ ಮಹಾಯೋಗಿ ಅಂತ ಕರೀತಾರೆ. ನಿತ್ಯಾನಿತ್ಯ ವಿವೇಕಜ್ಞೋ ಮಮತಾಂತು ಪರಿತ್ಯಜೇತ್ ಮಮತೈಕಾ ಭವತ್ಯೇಷಾಂ ನಿಧಾನಂ ಸುಖ ದುಃಖಯೋಹೋ. ಮನುಷ್ಯನಿಗೆ ಸುಖ ದುಃಖ ಇವೆಲ್ಲ ಬರಲಿಕ್ಕೆ ಮೂಲ ಕಾರಣ ಯಾವುದು? ಮಮತ, ನಾನು ನನ್ನದು ಅನ್ನುವಂಥ ಅಭಿಮಾನ. ಆ ಅಭಿಮಾನವನ್ನು ಬಿಡಬೇಕು. ಇದು ಭಗವಂತನದು, ಭಗವಂತನ ರಥ, ಭಗವಂತನ ಪಟ್ಟಣ ಅನ್ನುವಂಥ ಎಚ್ಚರ ಬೇಕು. ಹಾಗಿದ್ರೆ ಮನುಷ್ಯ ಎಚ್ಚರಿಕೆಯಿಂದ ಬದುಕ್ತಾನೆ ಅಂತ ನಾವಲ್ಲಿಗೆ ಹರಿಕಥಾಮೃತಸಾರದ ವಿಭೂತಿ ಸಂಧಿಯ
25ನೇ ಪದ್ಯ, ಹರಿಕಥಾಮೃತ ಸಾರದ 131ನೇ ಪದ್ಯ. ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.